ನಿಮ್ಮ ಹೆಸರೇನು? ನಮ್ಮ ಶಿವಲಿಂಗಪ್ಪ ಮದಪ್ಪ ದರದಾರ್ ಸರ್. ಇರೋದಾರ. ಹೌದು ಸರ್. ಅದೇ ಎಲ್ಲ ತಂದು ರೆಡಿ ಮಾಡಿ ಸರ್. ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ಏನು ತಂದು ರೆಡಿ ಮಾಡಿದ್ರಿ? ಮನೆ ಕಟ್ಟಬೇಕು ಅಂತ. ಟೈಮ್ ತಂದಿವಿ ಸರ್. ಮನೆ ಕಟ್ಟಬೇಕಂತ ರೆಡಿ ಮಾಡಿದ್ವಿ ಸರ್. ಪೀಸ್ ಬೇರೆ ಕಡೆ ಇದ್ದೀವಿ ಸರ್. ಈಗ ಇದೆಲ್ಲ ಇದೀನಿ ಹಾಂ ಸರ್, ಪತ್ರಕರ್ತರು ಇಲ್ಲೇ ಇದ್ದೀವಿ ಸರ್. ಅಂದರೆ ಫೈಲ್ ಬೇರೆ ಕಡೆ ಇದ್ದೀವಿ ಸರ್ ನಾವು. ಬೇರೆ ಕಡೆ ಅಲ್ಲಿದ್ರಿ. ಇದಕ್ಕೆ ಮೇನ್ ರೋಡ್ ಯಾವುದು ಇದೆ ಸರ್? ಒಳಗೆ ಬಂದು ಇದ್ರ ನಾವು ಬಂದ್ವಲ್ಲ ಈಗ ಇದೆ ಸರ್. ಅದ್ರ ರೋಡ್ ಪಕ್ಕದಲ್ಲಿ ಇದೆಯಾ? ಹಿಂಗೆ ಹೋಗ್ಬಿಡಿ ಸರ್. ಅದು ಮತ್ತೆ ಫ್ಯಾಕ್ಟ್ರಿ ಹೋಗಿ ಸರ್. ಈಗ ಹೋಯ್ತಲ್ಲ ಈಗ ನಾವು ಕಾರ್ ಬಂತಲ್ಲ. ಹಾಂ ಸರ್, ಅದೇ ರೋಡೇ ಸರ್. ಹಿಂಗೆ ಹೋಗೋದು. ಹಾಂ ಸರ್, ಹಿಂಗೆ ಬಂದು ಹಿಂಗೆ ಹೋಗ್ತದೆ ಸರ್. ಹಾಂ ಹಾಂ ಹಾಂ. ಇದು ಈಶಾನ್ಯ ಮೂಲೆ ಅದು ಸರ್. ಕೆಲಸ ಮಾಡ್ತೀರಾ ಈಗ? ಇದೆಲ್ಲ ಒಬ್ಬರ ಹೆಸರಿಗಿರೋದ್ರಿಂದ ನಾನು ಹೇಳೋದು ಇದೆಯಲ್ಲ ಕಟ್ಟೆ ಇದೆಯಲ್ಲ, ಕಟ್ಟೆ ಇದೆಯಲ್ಲ, ಬದ ಇದೆ. ಬದ ಅಂದ್ರೆ ಬದ ಅಂತಾರೆ, ಕಟ್ಟೆ ಅಂತ ಬದ ಅಂತ ಅಲ್ವಾ? ಆ ಸ್ಕ್ವೇರ್ ಕರೆಕ್ಟ್ ಇದೆಯಲ್ವಾ? ಅದು ಆ ಒಂದು ಮರ ಇದೆಯಲ್ವಾ? ಮರ ಯಾರ್ದು? ಅದು ಬೇರೆದವ್ರು ಸರ್. ಬೇರೆ ಮರದ ಬಿಟ್ಟು ಈ ಕಡೆ ನಮ್ದು ಅದೇ ಶೆಡ್ ಇದೆಯಲ್ಲ, ಆ ಶೆಡ್ ನಮ್ದ? ಇದು ಎಲ್ಲರ ಸಮ್ಮಖದಿಂದ ಸರ್. ಅವು 3 ಮರದೊಳಗೆ ನಡಿ ಮರ ನಮ್ದು ಸರ್. ದೇವಸ್ಥಾನ ಸರ್. ದೇವಸ್ಥಾನ ಏನಿದೆಯಲ್ಲ ಎಲ್ಲರ ಸಮ್ಮಖ. ಎಲ್ಲರ ಸಮಾಜ. ಸರಿ, ಓಕೆ. ನೀವು ನಾನು ಹೇಳೋದು ಹೋಗಿ ಬೇಕಾದ್ರೆ ಈಗ ನೀವು ಒಂದು ಆಪ್ಷನ್ನು ಅಲ್ಲಿ ಮಾಡ್ಕೋಬೇಕು. ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ಅಲ್ಲ, ಅಲ್ಲಿ ಮಾಡ್ಕೋಬೇಕು. ಇನ್ನೊಂದು ಆಪ್ಷನ್ ಏನಪ್ಪಾ ಅಂತಂದ್ರೆ ನಿಮಗೆ ನಿಯರೆಸ್ಟ್ ರೋಡ್ಗೆ ಹತ್ರ ಆಗೋದು ಯಾವುದು ಇದೆ ಸರ್? ಬನ್ನಿ, ಇದೆ ಸರ್. ಎರಡನೇ ಆಪ್ಷನ್ ಹೇಳೋದು ನಾನು. ಇಲ್ಲಿ ಮನೆ ಕಟ್ಟಿದ್ದೀವಲ್ವಾ, ಈ ಮನೆ ಕಟ್ಟೋ ಜಾಗ ಇದು ಎಲ್ಲ ನಿಮ್ಮ ಹೆಸರಿಗಿದೆ. ಇದು ಎಲ್ಲ ನಿಮ್ಮ ಹೆಸರಿಗಿದೆ. ಅಲ್ಲೆಲ್ಲ ಮಾಡ್ಕೊಂಡ್ರೆ ಅದು ತೊಂದರೆ ಆಗುತ್ತೆ ಸುಮ್ಮನೆ. ವಾಸ್ತು ವಿಚಾರದಲ್ಲಿ ಅಲ್ಲಿ ಮಾಡ್ಬೇಕು ನಾನು. ಆ ವಿಚಾರ ಬೇರೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತನೂ ಮಾಡ್ಬೇಕಲ್ವಾ? ವಾಸ್ತು ಪ್ಲಸ್ ನಮ್ಮ ಅನುಕೂಲಕ್ಕೆ ತಕ್ಕಂತನೂ ನಾವು ಮಾಡ್ಕೋಬೇಕಾಗ್ತದೆ. ಯಾವುದೇ ಮಾಡಿದ್ರು ಕೂಡ ಬರೀ ವಾಸ್ತು ಅಂತ ಹೇಳಿ ಹೆಂಗಂದ್ರೆ ಪಟ್ಟ ಬಿಚ್ಚು ಆಡಕ್ಕಾಗತ್ತೆ. ಏನಾಗುತ್ತೆ ಸರ್, ನಮ್ಮ ಊರಲ್ಲಿ ಗುರುಗಳು ಕೇಳ್ಕೊಳ್ಳಿ ಸರ್. ಆಮೇಲೆ ಒಬ್ಬರು ಆ ಕಡೆ ತೋರಿಸಿ ಸರ್, ಒಬ್ಬರು ಆ ತೆಂಗಿನ ಮರದಲ್ಲಿ ತೋರಿಸಿ, ಇನ್ನೊಬ್ಬರು ಅಲ್ಲಿ ಆ ಗುಡಿ ಹತ್ರ ಹೇಳ ಸರ್. ನಮ್ಗೆ ಕನ್ಫ್ಯೂಸ್ ಆಗಿಬಿಟ್ಟು ಸರ್. ಅದಕ್ಕೆ ತೊಂದ್ರೆ ಸುಮಾರು ಒಂದು 6 ತಿಂಗಳಿಂದ ಎಂದರು ಮಹಾನುಭಾವಲು ಅಂದ್ರಕ್ಕೂ ನಾವು ಒಂದನಲ್ಲ. ಯಾರ ಬಗ್ಗೆ ಮಾತಾಡೋದು ಬೇಡ. ಆಗ್ಲಿ, ಒಳ್ಳೇದಾಗಲಿ. ನಾನು ಹೇಳೋದು ಇಷ್ಟೇನೆ. ಸೊ ರೋಡ್ ಸ್ಟ್ರೈಟ್ ಬರ್ತಲ್ವಾ? ಸ್ಟ್ರೈಟ್ ಆಗಿ ರೋಡ್ ಬರುತ್ತೆ. ಮೇನ್ ರೋಡ್ ಇಂದ ಸ್ಟ್ರೈಟ್ ರೋಡ್ ಬರುತ್ತೆ. ಒಂದು. ಎರಡನೇದು ಅಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಕಬ್ಬುವರೆಗೆ ಐತೆ ನಮ್ದು. ಕಬ್ಬಿನವರೆಗೆ ಐತಲ್ಲ. ಈ ಕಡೆ ಮ್ಯಾಗ ಉಂಚಿ ಗಿಡ ಬರುತ್ತೆ ಸರ್. ಕೆಳಗೆ ಬೆಳ್ಳಿ ಇದ್ದೀವಿ ಸರ್. ಹಾಂ ಹಾಂ. ಆ ಉಂಚಿ ಆ ತೆಂಗಿನ ಹತ್ರ ಕ್ರಾಸ್ ಆಗಿದೆ. ಹಾಂ, ಸರಿ. ಇಲ್ಲಿ ನೋಡಿ, ಅಲ್ಲೆಲ್ಲೋ ಮಾಡೋವರೆಗೂ ಒಂದು ಆಪ್ಷನ್. ಎರಡನೇ ಆಪ್ಷನ್ನು ಇಲ್ಲಿಂದ ಒಂದು 40 ಅಡಿ ತೊಗೊಂಡು, ಇಲ್ಲಿಂದ 40 ಅಡಿ ತೊಗೊಂಡು 40 ಅಡಿ ಏಕವಾಗಿ ಇದನ್ನ ಒಂದು ಸೈಟ್ ಮಾಡ್ಕೊಂಡು 40ರಿಂದ 50 ಅಡಿ ತಗೋಣ, 50 ಅಡಿ ತಗೋಣ, ಏಕ ಒಂದು ಸೈಟ್ ಮಾಡ್ಕೊಬೋಣ. ಸೈಟ್ ಮಾಡಿದಾಗ ಎರಡನೇ ಆಪ್ಷನ್ ಹೇಳ್ತಿರೋದು ಇದು. ಸೈಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇದು ಬೇರೆಯವ್ರ ಹೆಸರಿಗೆ ಇರಬೇಕು. ಅಂದ್ರೆ ಅದು ಅಪ್ಪಾಜಿ ಹೆಸರಿಗೆ ಐತೆ, ಇದು ಮಕ್ಕಳ ಹೆಸರಿಗಿರ್ಲಿ, ಅಮ್ಮನ ಹೆಸರಿಗಿರ್ಲಿ, ಸೊಸೆ ಹೆಸರಿಗಿರ್ಲಿ, ಯಾವುದೋ ಒಂದು ಕನ್ವರ್ಟ್ ಮಾಡ್ಕೊಳ್ಳೋಣ ಒಟ್ಟು. ಅರ್ಥ ಆಯ್ತಾ? ನನ್ನ ಅಪ್ಪನ ಹೆಸರಿಗಿದ್ರೆ ನಮ್ಮ ಹೆಸರಿಗಿದ್ರೇನು, ಆದ್ರೆ ಸೈಟ್ ಮಾತ್ರ ಬೇಡಪ್ಪ. ಹೊಲನೇ ಬೇರೆಯವ್ರ ಹೆಸರಿಗೆ ನಿಮ್ಮ ಹೆಸರಿಗೆ ಮಾಡ್ಕೊಳ್ಳಿ, ಸೈಟ್ ಮನೆ ಮಾತ್ರ ಇವ್ರ ಹೆಸರಿಗೆ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಅಂದ್ರೆ ಇಲ್ಲಿ ಭಾಳ ಹಾದಿಗೆ ಹತ್ರ ಆಗ್ತದೆ ಸರ್. ಆ ಕಡೆ ನಿಮ್ಗೆ ಎಲ್ಲಿ ಹತ್ರ ಅಲ್ಲಿ ಮಾಡ್ತಾರೆ. ಹಾದಿಗೆ ಹತ್ರ ಆಗತ್ತೆ ಅಂತ ಯಾಕೆ ಇದು ಮಾಡಿದೆ ಅಂದ್ರೆ, ಮ್ಯಾಗ್ನೆಟಿಕ್ ಪವರ್ ಏನು ಗೊತ್ತಾ, ಹಾದಿಯಿಂದ ಬರೋದು ನಮಗೆ. ಅದೇ ಹೇಳೋದು, ನಮಗೆ ಬರೋದನ್ನ ಬೇಡ ಅಂತ ಇದೀವಿ ನಾವು. ಎಲ್ಲೋ ಮೂಲೆ ಕತ್ಲ ಮನೆಗೆ ಇರೋದಕ್ಕೂ ಹೊರಗೆ 100 ಕ್ಯಾಂಡಲ್ ಬಲ್ಬ್ನ ಕೆಳಗೆ ಇರೋದಕ್ಕೂ ವ್ಯತ್ಯಾಸ ಇಲ್ವಾ? ಸರ್, ಈ ಜಮೀನು ಈಶಾನ್ಯದಲ್ಲಿ ಇರಬಾರ್ದು ಮನೆ ಅಂತಾರೆ ಸರ್. ಈ ಜಮೀನು ಪ್ರಕಾರ ಈಶಾನ್ಯ ದಿಕ್ಕು ಸರ್. ನನಗೆ ಏನು ಹೇಳಿದೆ ನಾನು, ಅದಕ್ಕೆ ಪ್ಲಾಟ್ ಮಾಡ್ಕೊಂಡು ಒಬ್ಬರ ಹೆಸರು ಮಾಡ್ಕೊಂಡು ಅದು ಮಾಡಿದ್ರೆ ಸರಿ ಹೋಗ್ತದ. ಸಂತೋಷ. ನಾನು ಎಲ್ಲೋ ಮಾಡಿದ್ರೆ ನೀನೆಲ್ಲ ಹೋಗ್ಬಿಡ್ತೀಯ, ಮೂಲೆ ಸೇರ್ಕೊಂಡ್ಬಿಡ್ತೀಯ, ಮೂಲೆ ಗುಂಪು ಬೇಕಾಗ್ತೀಯ, ಮೂಲೆ ಗುಂಪು ಕಾಪಾಡ. ಸಿಟ್ಕಬೇಡಿ ಹಿಂಗೆ ಸಿಟ್ಕಬೇಡಿ ಜೋರಾಗಿ ಹಿಂಗೆ ಹಂಗಿರು ಅಲ್ವಾ ನಾನು ಹೇಳೋದು. ಇಲ್ಲಿ ಮಾಡಿದ ಮೇಲೆ ನಿನಗೆ ಒಂದು ವ್ಯತ್ಯಾಸ ಕಾಣಬೇಕು. ನೀನು ಈಗಿರೋದಕ್ಕೂ ಈ ವರ್ಷ ಇರೋದಕ್ಕೂ ಮುಂದಕ್ಕೆ ವ್ಯತ್ಯಾಸ ಕಾಣಬೇಕು ನೀನು. ಆ ವ್ಯತ್ಯಾಸ ಕಾಣಲಿಲ್ಲ ಅಂದ್ರೆ ನಾನು ಬಂದಿದ್ದಕ್ಕೂ ಸಾರ್ಥಕ ಆಗಲ್ಲ, ನೀನು ಕಟ್ಟಿದ್ದಕ್ಕೂ ಏನು ಯೂಸ್ ಆಗಲ್ವಲ್ಲ. ಅರ್ಥ ಇದ್ರೆ? ಸೊ ಹಾಗಾಗಿ ನಾನು ಹೇಳೋದು, ಸೊ ಹಾಗಾಗಿ ಇಲ್ಲಿಂದ 50 ಅಡಿ ತಗೊಳ್ಳಿ ಬೇಕಾದ್ರೆ ತೊಂದರೆ ಏನಿಲ್ಲ. 50 ಅಡಿ ಟೋಟಲ್ ಆಗಿ ಒಬ್ಬರು ರಿಸೀವ್ ಮಾಡ್ತಾರೆ.
ಟೋಟಲ್ 50 ಅಡಿನ ಟೋಟಲ್ ಒಬ್ಬ ಹೆಸರಿಗೆ ಮಾಡಿಕೊಂಡು ಇವ್ರ ಹೆಸರಿಗೆ ಮಾಡ್ತಿರೋ ನಿಮ್ಮ ಹೆಸರಿಗೆ ಮಾಡ್ತಿರೋ ನಿಮಗೆ ಸೇರಿದ್ದವು ಮಾಡಿಕೊಂಡು ಒಂದೊಂದು ನಾನು ಹೇಳೋದು ಆಕಸ್ಮಿಕ 50 ಅಡಿ ಇಷ್ಟಕ್ಕೆ ನಾವು ಮಾಡ್ಕೊಳ್ತೀವಿ ಅಂದ್ರೆ ಬರೋದಿಲ್ಲ. ಇಲ್ಲಿಂದ ಸ್ಟ್ರೈಟ್ ಆಗಿ ಮಾಡ್ಕೋಬೇಕು. ಆಪ್ಷನ್ ಐತೆ ನಿಮಗೆ, ಆಪ್ಷನ್ ಇರೋದಕ್ಕೆ ಮಾತ್ರ ಹೇಳೋದು. ಅರ್ಥ ಆಯ್ತಾ? ಅವಾಗ ಏನ್ ಗೊತ್ತಾ, ಅದು ಇರ್ಲಿ ಎಲ್ಲ ಇರ್ಲಿ ನಮ್ಗೆ. ಬಟ್ ಆದ್ರೆ ಅದು ಇದ್ದಾಗ ತೋರ್ಸಪ್ಪ ಕಡೆ ತೋರ್ಸಮ್ಮ, ಆ ಟ್ಯಾಂಕ್ ಇದೆಯಲ್ಲ, ಆ ಟ್ಯಾಂಕು ಇದು ಯಾವುದು ಈ ಶೆಡ್ ಇರೋವರೆಗೂ ಈ ತೋಟ ಬೆಳೆಯಲ್ಲ. ನೆನ್ಪಿಟ್ಕೊಂಡ್ಬಿಡಿ, ಬೆಳೆದ್ರು ರೇಟ್ ಸಿಗಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಆ ಟ್ಯಾಂಕ್ ಫಸ್ಟ್ ಹೊಡೆದಾಕಿ ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಆ ಸ್ಥಾನದಲ್ಲಿ ಅಂಡರ್ಗ್ರೌಂಡ್ ನಲ್ಲಿ ಮಾಡಿ, ಬೇಕಾದ್ರೆ ಬೇಡನಲ್ಲ ನಾನು ಅಂಡರ್ಗ್ರೌಂಡ್ ನಲ್ಲಿ ಮಾಡಿ. ಬಟ್ ಎಷ್ಟು ಹತ್ರ ಮಾಡ್ತೀವಿ ಅಷ್ಟು ತಲೆ ಮೇಲೆ ಒಂದು ಗುಂಡು ಹಾಕೊಂಡು ನಾವೇ ಗುಂಡು ಹಾಕ್ತೀವಿ. ಅರ್ಥ ಆಯ್ತಾ? ಅದು ನೀರಿದೆ, ಈ ಚಾನಲ್ ನೀರಿರ್ಬೇಕು, ನೀರು ಕಟ್ಟು, ಟ್ಯಾಂಕ್ ಕಟ್ಟು, ಇನ್ನೊಂದು ಕಟ್ಟು. ಸಡ್ಡಿನ ಪಕ್ಕ ಮನೆ ಕಟ್ಟಬೇಕು, ಇದು ಈಶಾನ್ಯಕ್ಕೆ ಬರ್ತಂತ ಮಾಡಿದ್ದು ಸರ್. ಇನ್ನು ಅಲ್ಲಿ ಶೆಡ್ಡಿನ ಪಕ್ಕದಾಗ ಮನೆ ಕಟ್ಟಿಬಿಟ್ರೆ ನೀನು ಅದು ಇದ್ದು ಬಿಟ್ರೆ ನೀನು ಹಾಸ್ಪಿಟಲ್ ಸೇರ್ಕೊಂಡ್ಬಿಡ್ತೀವಿ. ಮನೆಗಳ ಹೆಣ್ಮಕ್ಳು ಸೀದಾ ಮನೆ ಸೇರ್ಕೊಂಡು ಹಾಸ್ಪಿಟಲ್ ಸೇರ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತು ಹೇಳೋದು? 50 ಅಡಿಯನ್ನ ನಿನ್ನ ಬಾರ್ಡರ್ ಇದೆಯೋ ಅಲ್ಲಿಂದ 50 ಅಡಿಯನ್ನ ಟೋಟಲ್ ಆಗಿ ನಾನು ಹೇಳೋದು ಇಲ್ಲಿಂದ ಅಲ್ಲಿವರೆಗೆ ಎಷ್ಟು ಅಳತೆ ಬರುತ್ತೋ ಅಷ್ಟು ನಿನ್ನ ಹೆಸರಿಗೆ ಅಂತಲ್ಲ ಅಲ್ದಿದ್ರು ಕೂಡ ಈ ಕಡೆ ಟೋಟಲ್ ಅಲ್ಲಿವರೆಗೂ ನಮ್ಮ ಹೊಲ ಎಷ್ಟೈತೆ ಅಲ್ಲಿ ಇಲ್ಲಿಂದ 50 ಫುಟ್ ತಗೊಂಡು ಮನೆ ಹಿಂದೆ ಮಾಡಬೇಕು. ಅವಾಗ ಏನ್ ಮಾಡೋಣ ಅಂದ್ರೆ ಅರ್ಧದಿಂದ ಆ ಕಡೆ ಮನೆ ಮಾಡೋಣ. ಟೋಟಲಿ 50 ಅಡಿ. ಈಗ ಎಷ್ಟು ಬರುತ್ತಪ್ಪ? ಒಂದು 200 ರೂಪಾಯಿ, 150 ಬರ್ಬೋದಾ? 150 ಬರ್ಬೋದಾ? ಒಂದು 20 ಅಡಿ ಹೆಚ್ಚು ಕಡಿಮೆ ಇರಲಿ. ಫಾರ್ ಎಕ್ಸಾಂಪಲ್ ಹೇಳೋದು ನಾನು 75ರಿಂದ ಆ ಕಡೆ ಮಾಡೋಣ. ಅಂದ್ರೆ ಮಿನಿಮಮ್ ಅಂತಂದ್ರೆ ಅಲ್ಲಿ ಎಷ್ಟಿರಬೇಕು ಅಂತಂದ್ರೆ ಟೋಟಲ್ ಕಡಿಮೆ ಅಂದ್ರೆ 50 ಅಡಿ ಇರ್ಬೇಕು. ಅಲ್ಲಿಂದ 50 ಅಡಿ ಒಂದು ಮನೆ ಮಾಡ್ಕೊಳ್ಳೋಣ. ಏನ್ ಮಾಡ್ಬೇಕಂದ್ರೆ ಎಲ್ಲಿ ಮಾಡ್ತೀವೋ ನಾವು ಟೋಟಲ್ ಆಗಿ ಒಂದು 3 ಲೋಡ್ ಮಣ್ಣು ಹೋಗುತ್ತೆ, ವೇಸ್ಟ್ ಮಣ್ಣು ಹಿಡ್ಕೊಂಡ್ಬಿಡಿ. ಎಲ್ಲಿವರೆಗೂ ಏರ್ಬೇಕಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ಗುಡಿಸ್ಲು ಹಾಕೊಳ್ಳಿ, ನಾನು ಬೇಡನಲ್ಲ, ಅದನ್ನೇ ಬಂಗ್ಲೆ ಮಾಡಿ ಕೊಡ್ತೀನಿ, ಬಾಂಡ್ ಪೇಪರ್ ಕೊಡಿ, ಸೈನ್ ಮಾಡ್ಕೊಡ್ತೀನಿ. ಟೈಮ್ನಲ್ಲಿ ಸ್ವಲ್ಪ ತಾಳ್ಮೆಯಿಂದ ಮಾಡ್ಬೇಕು. ವಾಸ್ತು ಅಂದ ತಕ್ಷಣ ಏನೋ ವಾಸ್ತು ಮನೆ ಮಾಡ್ಕೊಂಡ್ಬಿಟ್ಟೆ ಬಹಳ ಚೆನ್ನಾಗಾಗ್ತೀನಿ, ಎಲ್ಲರೂ ಗಾಲಿ ಜನಾರ್ದನ್ ರೆಡ್ಡಿ ಆಗ್ಬಿಡ್ತೀವಿ, ಎಲ್ಲರೂ ಅಂಬಾನಿ ಆಗ್ಬಿಡ್ತೀವಿ, ಎಲ್ಲರೂ ಯತ್ನಾಳ್ ಆಗ್ಬಿಡ್ತೀವಿ ಅನ್ನೋ ಸುಳ್ಳು. ಯಾರು ಎಮ್ ಎಲ್ ಇಲ್ಲಿ? ನಾವು ಎಲ್ಲ ಅವ್ರಂಗ ಆಗ್ಬಿಡ್ತೀವಿ ಅಂದ್ರೆ ಅವರವರ ಸಾಧನೆ ಅಲ್ವಾ? ಆದ್ರೆ ಸ್ಥಾನ ಬಲ ನಮಗೆ ಪವರ್ ಕೊಡುತ್ತೆ, ಒಳ್ಳೆ ರೋಡ್ ಕೊಡುತ್ತೆ ಅಷ್ಟೇ. ಆ ರೋಡ್ ನಲ್ಲಿ ಹೋಗೋದು ನಿಮ್ ಜವಾಬ್ದಾರಿ. ಹೋಗಿ ಎಣ್ಣೆ ಹೊಡೆದು ಮಕ್ಕೊಂಡ್ಬಿಡ್ತೀನಿ ಅಂತಂದ್ರೆ ಅರ್ಥ ಇಲ್ವಲ್ಲ ಅದರಲ್ಲಿ. ಹಾಗಾಗಿ ನಾನು ಹೇಳೋದು ಇದನ್ನ ಮಾಡಿಕೊಂಡು ಒಂದು ಈಚೆ ಕಡೆ ಆ ರೋಡ್ ಇದೆಯಲ್ವಾ, ಮೇನ್ ರೋಡ್ ಇದೆಯಲ್ವಾ, ಆ ಮೇನ್ ರೋಡ್ಗಿಂತ ಅರ್ಧ ಅಡಿಯನ್ನ ಹೈಟ್ ಮಾಡ್ಕೊಳ್ಳಿ. ಆ ರೋಡ್ಗಿಂತ ಮಿನಿಮಮ್ ಅಂದ್ರೆ ಅರ್ಧ ಅಡಿ ಅಂತ 2 ಅಡಿ ಹೈಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗೇ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತು ಹೇಳೋದು? ಬೇಸ್ಮೆಂಟ್ ಹೈಟ್ ಮಾಡೋಣ. ಬಟ್ ನೀರು ನನಗೇನಂತ ಅಂತಂದ್ರೆ ಆ ಕಡೆಯಿಂದ ಈ ಕಡೆ ಬರಂಗ್ ಮಾಡೋಣ. ಮಾಡಿದ ಮೇಲೆ ಈ ಮನೇಲಿ 100% ಸಕ್ಸಸ್ ಆಗ್ತಾರೆ. ನೆನಪಿಟ್ಕೊಳ್ಳಿ. ತಿರ್ಗ ಆ ತೋಟಕ್ಕೆ ಹೆಂಗ್ ಹೋಗೋದು ಜಾಗ? ಆ ತೋಟಕ್ಕೆ ಹೋಗಿ ಹೆಂಗ್ ಹೋಗೋದು? ಟೋಟಲ್ ಆಗಿ ಮಾಡ್ಕೊಂಡಾಗ ಆ ತೋಟಕ್ಕೆ ಹೋಗ್ಬೋದು. ಇದರಿಂದ ಅದಕ್ಕೆ ಎಂಟ್ರಿ ಹಂಗಿಲ್ಲ. ಮತ್ತೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕಾಂಪೌಂಡ್ ಆಗ್ತಲ್ಲ. ಕಾಂಪೌಂಡ್ ಅಂದ್ರೆ ಫೆನ್ಸಿಂಗು, ಯಾವ್ದು ಫೆನ್ಸಿಂಗ್ ಫೆನ್ಸಿಂಗ್ ಆಗಲಿ ಏನಾದ್ರು ಮಾಡ್ಕೊಂಡು ಬೋದಕ್ಕೆ ಮಾಡ್ಕೊಂಡು ವ್ಯವಸ್ಥೆ. ಅದೇನು ಭಾರಿ ಕಾಸ್ಟ್ಲಿ ಆಗ್ದಂಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡೋದು ಬೇಡ. ಒಂದು ಬಾರ್ಡರ್ ಮಾಡ್ಕೊಂಡಾಗಿದ್ದಕ್ಕೆ ಇದನ್ನೇನು ಮಾಡೋಣ, ಇಲ್ಲಿ ಬೆಳೆ ಬೆಳೀರಿ, ತೊಂದ್ರೆ ಏನಿಲ್ಲ. ಗಿಡ ದೊಡ್ಡ ಗಿಡ ಹಾಕೋದು ಬೇಡ, ಬೆಳೆಯೋಣ. ನಿನ್ನ ಮನೆಗೆ ಏನಾಗುತ್ತೆ, ಹಾದಿ ಬಂದಿದ್ದು ಟೋಟಲ್ ಆಗಿ ನಿನ್ನ ಮನೆ ಬಾಗಿಲಿಗೆ ತಟ್ಟಬೇಕಿದು. ಅಲ್ಲಿ ನಿಂತ್ಕೊಂಡ್ರೆ ರೋಡ್ನಲ್ಲಿ ನಿನ್ನ ಮನೆ ಬಾಗಿಲು ಕಾಣಬೇಕು. ಈ ಸೈಟ್ಗೆ ಹೇಳೋದು ನಾನು. ಒಂದು ಎರಡನೇದು, ಅವಾಗ ಏನಾಗುತ್ತೆ, ಈಗ ಹೋಗ್ತೀಯ ಮನೆಗೆ, ಇಲ್ಲೊಂದು ರೋಡ್ ಕೊಡ್ತೀನಿ, ಗೇಟ್ ಕೊಡ್ತೀನಿ, ರೋಡ್ ಹೋಗುತ್ತೆ. ಇಲ್ಲಿ ಕ್ಲೋಸ್ ಮಾಡ್ತೀವಿ ಇದನ್ನ. ಇದಕ್ಕೂ ಸಂಬಂಧನೇ ಇಲ್ಲ. ಇದು ರೋಡ್, ಇದು ನಮ್ದೇ ರೋಡ್. ಇದು ಈ ರೋಡಿಂದ ಸ್ಟ್ರೈಟ್ ಆಗಿ ಹೋಗ್ತೀನಿ. ತೋಟಕ್ಕೆ ಎಂಟ್ರಿ ಆಗ್ರಿ, ಫಸ್ಟ್ ಕ್ಲಾಸ್ ಆಗಿ ತೋಟನೂ ಸಕ್ಸಸ್ ಆಗುತ್ತೆ. ಅದಕ್ಕೆ ಪೂರ್ವ ಈಶಾನ್ಯದ ಬೀದಿ ನೋಟ ಸಿಗುತ್ತೆ, 100% ಗ್ಯಾರಂಟಿ, ಡೌಟೇ ಇಲ್ಲ. ಅಲ್ಲಿ ಯಾವ ಫಾರಮ್ಗಳು, ಇನ್ನೊಂದು ಮತ್ತೊಂದು ಮಗದೊಂದು ಕುರಿ ಫಾರಮ್, ಸೊ ಏನೇ ತೋಟದಾಗ ಮಾಡಿದ್ರು ಕೂಡ, ಮಾಡ್ಬೇಕಂತ ಮಾನಸಿಕವಾಗಿದ್ರೂ ಕೂಡ ಸಕ್ಸಸ್ ಆಗುತ್ತೆ. ಜನಾದಿ ಬೆಂಬಲ ಸಿಗುತ್ತೆ, ಅದಕ್ಕೆ ಹಣಕಾಸಿನ ಬೆಂಬಲ ಸಿಗುತ್ತೆ, ಬೆಳೆನೂ ಸಕ್ಸಸ್ ಆಗುತ್ತೆ. ಒಂದು ಎರಡನೇದು, ಅದು ಬರಬೇಕಂದ್ರೆ ನಿನ್ನ ಸ್ಥಾನಕ್ಕೂ ಒಳ್ಳೆ ಉತ್ತರ ಈಶಾನ್ಯದ ಬೀದಿ ನೋಟ ಸಿಗುತ್ತೆ, 100% ಸಕ್ಸಸ್ಫುಲ್ ಆಗುತ್ತೆ. ಅರ್ಥ ಆಯ್ತಾ ನಿನಗೆ? ಈಗ ಫೈನಾನ್ಷಿಯಲಿ ಸಕ್ಸಸ್ ಆಗುತ್ತೆ, ಎಲ್ಲ ಸಕ್ಸಸ್ ಆದಂಗೆ ನಾವು. ಆಮೇಲೆ ಆರೋಗ್ಯ ಅವೆಲ್ಲ ಇರ್ತಾವ, ಆಮೇಲೆ ಬೇರೆ
ಬಟ್ ಎಲ್ಲ ಆರೋಗ್ಯ ಎಲ್ಲ ಇದ್ಬಿಟ್ಟು ಏನಿಲ್ಲಪ್ಪ ಇದು ಡೌನ್ ಇತ್ತು ಸರ ನಮ್ದು ಆ ಕಡೆ ಮಾಡಿದ್ರೆ ಇಲ್ಲಿ ಸ್ವಲ್ಪ ದರ ಚಲೋ ಸರ್ ಎಲ್ಲ ಗಟ್ಟಿ ಇಲ್ಲೇ ಸ್ವಲ್ಪ ಮಣ್ಣಿದೆ ಸರ್ ಅದು ಇರೋದು ಸರ್ ಅದು ಈ ಪ್ಲಾಟ್ ಅನ್ನು ಚೇಂಜ್ ಮಾಡ್ಕೊಂಡು ಅದನ್ನ ನೈಋತ್ಯ ಮೂಲೆ ಅಂತ ತಿಳ್ಕೊಂಡು ನಾವು ಮಾಡಕ್ಕೆ ಮಾಡಿಸ್ತಾರೆ ಇನ್ನೊಂದು ಸ್ವಲ್ಪ ನೆದರ್ ಹಾಕ್ತೀನಿ ಸ್ವಲ್ಪ ಒಂದು ಹೇಳ್ತೀನಿ. ಎರಡನೇ ಆಪ್ಷನ್, ಮೂರನೇ ಆಪ್ಷನ್ ಹೇಳ್ತೀನಿ. ಈಗ 2 ಆಪ್ಷನ್ ಮುಗಿತಾ? ಒಂದು ಫಸ್ಟ್ ಅಲ್ಲಿ ಆದ್ರೆ ಎರಡನೇದು ಫಸ್ಟ್ ಎಲ್ಲಿ ಸರ್ ಅಲ್ಲಿ ಅಲ್ಲಿ ಹೇಳಿದ್ನಲ್ಲ, ನೋಡೋದೇನಿಲ್ಲ ಹೇಳ್ಬಿಡ್ತೀನಿ ನಿನಗೆ ಆಪ್ಷನ್. ಆಮೇಲೆ ಮುಂದಿಂದು ಅಲ್ಲಿ ಅಷ್ಟೊಂದು ಪಾಸಿಟಿವ್ ಇರಲ್ಲ ನಿನಗೆ. ಸುಮ್ಮನೆ ಹೇಳ್ಬೇಕು, ಬದುಕ್ತೀಯಾ? ಸುಮ್ಮನೆ ಬದುಕಬೇಕಾ? ನೀನು ಸ್ವಲ್ಪ ಚೆನ್ನಾಗಿ ಆಗ್ಬೇಕಾ? ಕಟ್ಟಿದ ಮೇಲೆ ಎಲ್ಲರೂ ಚೆನ್ನಾಗಿರ್ಬೇಕು, ನಾವು ಸಮಾಜದಲ್ಲಿ ಒಳ್ಳೆ ಒಂದು ವ್ಯಕ್ತಿ ಆಗ್ಬೇಕಂತ ತಾನೇ ಮಾಡೋದು. ಸರಿ, ಅದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಅಂತ ಅಂದಾಗ ನಾನು ಹೇಳೋದು ಅದು ಒಬ್ಬರ ಹೆಸರಿಗೆ ಮಾಡಬೇಕು, ಇದು ಒಬ್ಬರ ಹೆಸರಿಗೆ ಮಾಡಬೇಕು. ಅವಾಗ ಇಲ್ಲಿ ಮನೆ ಕಟ್ಬೋದು ನೀವು. ಅದೇ ಥರ ಇಲ್ಲೇ ಆಗುತ್ತಾ? ಸ್ವಲ್ಪ ನೆದರ್ ಹಾಕಿ ಬರುತ್ತೆ. ಅದನ್ನೇ ಹೇಳ್ತೀನಿ. ಏನು ಗಾಬರಿ ಬೇಡ, ಇನ್ನೂ 1/4 ಗಂಟೆ ಮಾತಾಡಿ, ಏನು ನಮ್ಗೇನು ಅಭ್ಯಂತರ ಏನಿಲ್ಲ. ಯಾಕಂದ್ರೆ ಬಂದ್ಮೇಲೆ ನೀವು ಇದು ಮಾಡ್ಕೊಂಡು ನೋಡಿ, ಅರ್ಥ ಆಯ್ತಾ? ಇದು ಎಷ್ಟು ಅಗಲ ಆಯಿತು ಅಷ್ಟು ಅಗಲನ ಒಬ್ಬರ ಹೆಸರಿಗೆ ಮಾಡಿ, ಅದನ್ನು ಉಳಿದಿದ್ದನ್ನು. ಇದು ಒಬ್ಬರ ಹೆಸರಿಗೆ, ಅದೊಬ್ಬರ ಹೆಸರಿಗೆ ಮಾಡ್ತಾರೆ. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ ಅಂತಂದ್ರೆ, ಈ ಒಂದು ಇದರಲ್ಲಿ ನಾವು ಒಂದು 15 ಅಡಿ ಜಾಗ ಒಳಗೆ ತಗೊಂಡ್ರೆ ಆ ರೋಡಿಂದ ಬಂದು ಸ್ಟ್ರೈಟ್ ಆಗಿ ಆ ತೋಟಕ್ಕೆ ಹೋಗುತ್ತೆ. ಅರ್ಥ ಆಯ್ತಾ? ಹೋಗುತ್ತೆ. ತಿರುಗಿ ಮತ್ತೆ ಇದರಿಂದ ಒಂದು 15 ಅಡಿ ಜಾಗ ಬಿಟ್ಟಿರ್ತೀವಿ, ಸೀದಾ ಆ ತೋಟಕ್ಕೆ ಹೋಗುತ್ತೆ. ತೊಂದರೆ ಇಲ್ಲ. ಫೆನ್ಸಿಂಗು ಇದಕ್ಕೆ ಬರುತ್ತೆ ನಮಗೆ. ಓಕೆ ಅಲ್ವಾ ಯಜಮಾನ್ರೆ? ಈ ಸಮಾಧಾನ ಅನಿಸ್ತಾ? ಅಲ್ಲ, ನಾನು ಹೇಳೋದು ಫಸ್ಟ್ ಅದಕ್ಕೆ ಹೇಳಿದ್ದು, ವಾಸ್ತು ಪ್ಲಸ್ ನಮಗೆ ಅನುಕೂಲಕರ ಆಗುವಂತೆ ಮಾಡ್ಕೋಬೇಕು ನಾವು, ಅಲ್ವಾ? ಎಲ್ಲೋ ತಗೊಂಡೋಗಿ ಮೂಲೆ ಕಟ್ಕೊಂಡ್ಬಿಟ್ರೆ ಸ್ವಲ್ಪ ಹತ್ತು ನೆದರ್ ಹಾಕಿ ಬರುತ್ತೆ. ಬನ್ನಿ ಹೋಗೋಣ, ಬನ್ನಿ. ಅಲ್ವಾ? ಇದು 3ನೇ ಆಪ್ಷನ್. ನಿಮ್ಗೆ ಯಾವುದು ಬೇಕು ಅಂದ್ರೆ ಅದು ಮಾಡ್ಕೊಳ್ಳಿ. ಇದೇ ಮನೆ ಇಲ್ಲೇ ಕಟ್ಟೋಣ, ಏನು ತೊಂದರೆ ಇಲ್ಲ. ತಲೆ ಕಟ್ಕೊಳ್ಳಿ, ಫೆನ್ಸಿಂಗ್ ಮಾಡೋಣ, ರೋಡ್ ಬಿಡೋಣ, ಹಾಕೋದು ಕಲ್ಬೋಣ. ಇದು ಸಡ್ ಇಲ್ಲೇ ಇಟ್ಕೊಂಡು ಇಲ್ಲಿ ಬರ್ಲನ್ ಸರ್ ಜಾಸ್ತಿ ಇದು ಮಾಡ್ಬೇಕಾಗತ್ತೆ. ನಾನು ಪೂರ್ವ ಸಿಗಲ್ಲ ನಿಮಗೆ, ಅರ್ಥ ಮಾಡ್ಕೊಳ್ಳಿ. ಪೂರ್ವ ಸಿಗಲ್ಲಮ್ಮ. ಆ ಕಂಡೀಷನ್ಸ್ ಹೆಂಗಿರ್ತಾವೆ ಅಂದರೆ, ಕೆಲವರ ಕಂಡೀಷನ್ಸ್ ಒಪ್ಕೋಬೋದು, ಕೆಲವರ ಕಂಡೀಷನ್ ಒಪ್ಕೊಂಡು ಬರಲ್ಲ ನನಗೆ. ಇನ್ನೊಂದು ಇಲ್ಲಿ ಮನೆ ಅಂತ ನಾನು ಹಾಂ, ದೇವರ ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಯಾಕೆ ಅಂತಂದರೆ, ಯಾವುದು ದೇವರ ಮನೆ, ಯಾವುದು ದೇವಸ್ಥಾನ. ನನ್ನ ಮನೆ ಇದೆ, ದೇವಸ್ಥಾನ ಇದೆ. ಮನೆ ನೆರಳೆ ಬೀಳುತ್ತೆ ನನ್ನ ಮನೆಗೆ. ದೇವ್ರ ನೆರಳು ಬಿದ್ದರೆ ಭಾರಿ ಸಂತೋಷ ಪಡ್ತೀನಿ ನಾನು. ಆಲೋಚನೆ ಬೇಡ, ತಲೆನೇ ಕೆಡಿಸ್ಕೊತಾ ಹೋಗುತ್ತೆ. ಭಾಳ ಬಂದಾಗ ಏನಾಗುತ್ತೆ ಅಂದರೆ ಪಾಸಿಟಿವ್ ಕಡಿಮೆ ಆಗ್ತಾ ಹೋಗ್ತದೆ. ಅದಾಯ್ತು ಹೇಳೋದು. ಅಲ್ಲಿರು ಸಕ್ಸಸ್ಫುಲ್ ಆಗ್ತದೆ. ನೆನ್ಪಿಟ್ರೆ ಪೇಪರ್ ಕೊಡು, ಸೈನ್ ಮಾಡ್ಕೊಡ್ತೀನಿ. ಯಾರು ಅಂದ್ರೆ ಕರ್ನಾಟಕ ಗುರುಜಿ ಕೊಟ್ಟಿದ್ರು ಅಂತೇಳಿ ಯಾರಿಗಾದ್ರು, ಯಾರು ಬಂದ್ರಿ ನಾನೇನು ಮಾಡಿ ಸರ್ ಹೇಳಿದ್ರೆ, ನಿಮ್ಮ ಪ್ಲಾಟ್ ಚೇಂಜ್ ಆಗ್ತಾರೆ, ಇಲ್ಲಿ ಮನೆ ಮಾಡ್ಬಿಡೋಕು ಇದು ಬೇರೆ ಪ್ರತ್ಯೇಕ ಮಾಡ್ಕೊಂಡು ಇದೆಲ್ಲ ಮಾಡ್ಕೋಬೇಕು ಅಂತ. ಟೋಟಲ್ ಇದೊಂದು ಬದು ಏನಿದೆ ಸರ್, ಸ್ಟ್ರೇಟ್ ಅದು ಬದು ತಗೊಂಡು ಅದೊಂದು ಪ್ಲಾಟ್ ಬೇರೆ, ಇದೊಂದು ಪ್ಲಾಟ್ ಬೇರೆ. ಸರಿ, ಒಂದು ಕೆಲಸ ಮಾಡಿ, ಈ ಪ್ಲಾಟ್ ಪೂರ್ತಿ ಒಬ್ರು ಸಿಗಿರ್ಬೇಕು, ಆ ಪ್ಲಾಟ್ ಒಬ್ರು ಸಿಗಿರ್ಬೇಕು, ಆ ಪ್ಲಾಟ್ ಒಬ್ರು ಸಿಗಿರ್ಬೇಕು. 3 ಮಾಡಬೇಕಾಗುತ್ತೆ. 3 ಮಾಡಬೇಕಾಗುತ್ತೆ. 3 ಮಾಡಿದಾಗ ನನಗೇನಾಗುತ್ತೆ ಅಂದರೆ, ನೀವೆಲ್ಲಿ ಮಾಡ್ಬೇಕಂದ್ರೆ ಪೂರ್ತಿ ಅಲ್ಲಿ ಎಡ್ಜಿಗೆ ಮಾಡಕ್ಕೆ ಬರಲ್ಲ, ಇಲ್ಲಿಗೆ ಮಾಡ್ಬೋದು. ಇದ್ರ ಪಕ್ಕದಲ್ಲಿ ಇಲ್ಲಿ ಮಾಡ್ಬೋದು. ಭಾಳ ಹೋಗ್ಬಾರ್ದು, ಭಾಳ ಮಾಡೋಂಗಿದ್ರೆ ಅಲ್ಲಿ ಮಾಡ್ಬೇಕು. ಅಂದರೆ ಅತ್ತ ಹೋಗ್ಬಾರ್ದು ಮತ್ತೆ. ಪೂರ್ವ ಫಸ್ಟ್ ಅಲ್ಲಿ ಮಾಡತ್ತೀರಿ ನೀವು, ಅದು ಒಳ್ಳೆ. ಅಲ್ಲಿ ಮಾಡಿದ್ರೆ ತುಂಬ ಒಳ್ಳೆ. ಇಲ್ಲಿ ಆ ತೆಗಿನ ಮಾಡ್ಕೊಂಡು ಅದು ಬೇಡ ರೀ, ಅಂದ್ರೆ ಈ ಥರ ಈಗ ಬಂದು ಸರ್ ಚಿಕನ್ ಮಾಡ್ಕೊಂಡು ಸರ್. ಬೇಡ. ಅಲ್ಲಿ ಮಾಡಕ್ಕೇನು, ಅದೇ ನಿಮ್ಗೆ ಕೇಳ್ಬೇಕಾಗ್ತದೆ. ಅಲ್ಲಿ ಮಾಡಕ್ಕೇನು ತೊಂದರೆ? ಏನಾದರೂ ತೊಂದರೆ ದಾಂಡಿ ಸರ್, ಆ ಸೈಡ್ ದಾಂಡಿ ಸರ್. ಏನಂದ್ರೆ ಅಲ್ಲಿ ಆ ಕಡೆ ಲಾಸ್ಟ್ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ಬಿಡಿ ಸರ್. ಅಲ್ಲ, ತೊಂದರೆ ಏನಾದ್ರು ಇದೆಯಾ? ಅಲ್ಲ, ಮಗಳಿಗೆ ಬಾವಿ ಇದೆ ಸರ್, ಅಲ್ಲಿ ಸಣ್ಣ ಮಕ್ಕಳು ಪಕ್ಕದ ಬಾವಿ. ಎಲ್ಲಿ? ಅಲ್ಲಿ ಮುಂದೆ ದೊಡ್ಡ ಬಾವಿ ಅದ. ಒಂದು ಸ್ವಲ್ಪ ಸಣ್ಣ ಮಕ್ಕಳು ಮರಿತ್ರಿ ಅಂತ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಬೇಕಾದ್ರೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಣ, ಅದಕ್ಕೆ ಅದು ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಬೇಕಾದ್ರೆ. ಆದರೆ ನಿಮ್ಗೆ ಪುಣ್ಯ, ಅದು ನಿಮ್ಗಾಗಿ ಐತದು. ಬಟ್ ನಿಮ್ಗಂತ ತೊಂದರೆ ಏನಾಗಲ್ಲ, ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಯ್ತಾ?
ನಿಮ್ಗೆ ಏನು ತೊಂದರೆ ಅಂದ್ರೆ ಆಗದೆ ಅಲ್ಲಿ 50 ಫುಟ್ ಅಂದ್ರೆ ಏನೋ ಸರ ನಮ್ಮ ದನ ಕರ ಜಾಗ ಸಾಲ ಐತೆ ಸರ್ ಎಲ್ಲ 50 ಫುಟ್ ಅಲ್ಲಿ 50 ಫುಟ್ ಮಾಡ್ಕೊಂಡ್ರೆ ಸರ್ ಮತ್ತು ದನಗಳಿಗೆಲ್ಲ ಸರಿ, ಒಂದು ಕೆಲಸ ಮಾಡಿ, ಆ ಶೆಡ್ ಹಂಗೆ ಇರ್ಲಿ, ಇಲ್ಲಿ ಮಾಡಿ. ಶೆಡ್ ಹಂಗೆ ಇರ್ಲಿ, ಇಲ್ಲಿ ಮಾಡ್ಕೋಬಹುದು ಅಷ್ಟೇ, ಅಲ್ಲಿಗೂ ಹೋಗಿಲ್ಲ, ಅಲ್ಲಿಗೂ ಹೋಗಿಲ್ಲ, ಅಲ್ಲಿಗೂ ಹೋಗಿಲ್ಲ, ಇಲ್ಲಿ ಮಾಡ್ಕೋಬಹುದು. ಇಲ್ಲಿ ಮಾಡ್ಕೋಬೋದು ಸರ್. ಇಲ್ಲಿ ಸ್ವಲ್ಪ ಈ ಕಡೆ ಈ ಸೈಡ್ ಇಲ್ಲಿ ಮಾಡ್ಕೊಂಡಾಗ ಅದ್ರ ಎತ್ತರ ಮಣ್ಣು ಮಾಡಿದಿವಲ್ಲ, ಆ ಎತ್ತರ ಮಾಡ್ಬೇಕಿದ್ನಲ್ಲ. ಈ ಪ್ಲಾಟ್ ಏನಾಯ್ತು ಟೋಟಲ್ ಆಗಿ ಅದಕ್ಕಿಂತ ಒಂದ್ ಅಡಿ ಜಾಸ್ತಿ ಮಾಡ್ಬೇಕು, ವೇಸ್ಟ್ ಮಣ್ಣು ಪಡಿಬೇಕು. ಸರಿನಾ? ನೀವು ಮಾಡ್ತೀವಿ ಅಂದ್ರೆ ನಮ್ದೇನು ಅಭ್ಯಂತರ ಏನಿಲ್ಲ. ಅಂದ್ರೆ ಅವೆಲ್ಲ ತೆಗಿಲಾರ್ದೆ ಮಾಡ್ಬೇಕು ಸರ್ ಇರ್ಲಿ, ಏನು ತೆಗಿಲಾರ್ದೆ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಅದನ್ನೆಲ್ಲ ತೆಗಿಬೇಕು, ಆ ಮಣ್ಣು ತೆಗಿಬೇಕು, ಆ ಕಲ್ಲು ತೆಗಿಬೇಕು. ಆ ಕಲ್ಲು ತೆಗೆದು ಈ ಕಡೆ ಎಲ್ಲ ಮಣ್ಣು ಕಲ್ಲೆಲ್ಲ ಹಿಂದೆ ಹಾಕೊಂಬಿಡಿ, ಸುಮ್ಮನೆ ಹಿಂದೆ ಹಾಕೊಂಬಿಡಿ, ಸ್ಟಾರ್ಟ್ ಆಗಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಈ ಜಾಕ್ ಉಪಯೋಗ ಮಾಡೋ ಆ ಕಲ್ಲುಗಳು ತಂದು ಉಪಯೋಗ ಮಾಡೋ ಎಲ್ಲ ಉಪಯೋಗಿಸಿ ಅಂದ್ರೆ ಫಸ್ಟ್ ಅಲ್ಲಿ ಹಾಕೊಳ್ಳಿ. ಈಗ ನಾವು ಅಲ್ಲಿದ್ದು ಎಲ್ಲ ಮಣ್ಣಿದ್ದು ಅಲ್ಲಿ ಹಾಕ್ತಿವಿ ಅಂದ್ರೆ ಇವತ್ತು ಕಟ್ತೀವಿ ಅಂದ್ರೆ ಇನ್ನು 2 ವರ್ಷ ಟೈಮ್ ಕೊಡ್ತೀವಿ, ಕಟ್ಟಲ್ಲ ನೀವು. ಅಲ್ಲಿದ್ದು ನಾವು ಕಟ್ತೀವಿ ಇಲ್ಲಿ ಅಂತಂದ್ರೆ ಇನ್ನು 2 ವರ್ಷ ಟೈಮ್ ಕೊಡ್ತೀನಿ ನಿಮಗೆ. 10 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಳ್ಳಿ ಕೈಯಲ್ಲಿ. ನೀವು ಸಾಲ ಕೊಡರು ಕೊಡೋದಿಲ್ಲ, ಏನಾದ್ರೂ ಎಲ್ಲ ಮಾಡ್ತೀವಿ ಅಂದ್ರೂ ಮಾಡೋದಿಲ್ಲ. ಇವತ್ತು ಲೇಬರ್ ಬರ್ತೀವಿ ಅಂದ್ರೆ ಇನ್ನೊಂದು ತಿಂಗಳಾಗುತ್ತೆ, ಅಲ್ಲಿ ಬಂದಿದ್ದು ಇನ್ನೂ 2 ತಿಂಗಳು. ಸೊ ಹಾಗಾಗಿ ಇದು ಆ ಇಟ್ಟಿಗೆ ಇದು ಅದು ಹೊಡೆದಾಕಿ ಇವೆಲ್ಲ ತಗೊಂಡು 2 ರಿಂದ 3 ಸಾವಿರ ರೂಪಾಯಿ ಖರ್ಚಾಗ್ಲಿ. ಗುರುಗಳು ನನ್ನಿಂದ ಖರ್ಚಾಗ್ಲಪ್ಪ, ಅದೇನು ತೊಂದರೆ ಆದ್ರೆ ನಾ ಕೊಡ್ತಿಂತೀರಾ. ಇದು ನಮ್ಮ ಒಳ್ಳೆದಕ್ಕಾಗಿ ಹೇಳಕತ್ತೀರಿ ಬಿಡಿ ಸರ್. ಏನು ಫೈನಲ್ ಹೇಳ್ಬಿಡಿ ಸರ್, ಏನು ಮಾಡೋದು? ಅದೆಲ್ಲ ತೆಗೆದು ಆ ಬಣಿವೆ ಐತಲ್ಲ, ಆ ಬಣಿವೆ ಹತ್ರ ಹಾಕೋ, ಎಲ್ಲ ಹಾಕೊಂಬಿಡು. ನೀನು ಇದನ್ನೆಲ್ಲ ಹೈಟ್ ಮಾಡ್ಕೋ ಫಸ್ಟ್. ಇದ್ದಕ್ಕಿದ್ದಂಗೆ ಒಳ್ಳೆ ಮನೆ ತಲೆ ಕೆಡಿಸ್ಕೊ. ನೀವು ಪ್ರಯತ್ನ ಮಾಡಿದ್ರೆ ಒಳ್ಳೆ ಮನೆ. ಅದು ಬೇರೆ ಹೆಸರು ಮಾಡ್ಬೇಡ, ತಲೆ ಕೆಡಿಸ್ಕೊ. ನಾನು ಎಲ್ಲನೂ ಆಲೋಚನೆ ಮಾಡೇ ಮಾಡೋದು, ನಿನಗೆ ತೊಂದರೆ ಆಗತ್ತಲ್ಲ. ನೋಡ ಈಗ 3 ಹೆಸರಾಗಬೇಕು, ಅದೊಂದು ಇದೊಂದು ಅದೊಂದು ಅಂದ್ರೆ ಇಲ್ಲಿ ಕಡ್ಲಕ್ ಬರ್ತದ. ನೀ ಅದು ಒಂದೇ ಮಾಡಿದಿ, ಇದು ಟೋಟಲ್ ಒಬ್ರಿಗೆ ಇಟ್ಟಂದ್ರೆ ಮಾಡ್ಲಕ್ ಬರ್ಲತ್ತ. 3 ಮಾಡ್ಬೇಕು ಹೆಸರ. ಹೆಸರಿಗೆ ಮಾಡಿ, ನನಗೇನು ಬೇರೆ ಏನು ಮಾಡಬೇಡಿ, ನನಗೆ ಬಿಟ್ಕೊಡಿ ಅಂತ ಹೇಳ್ತಿಲ್ಲ ನಾನು. ಇಲ್ಲಿ ಬಣಿವದಲ್ಲ, ಇಲ್ಲಿ ಹಿಡ್ಕೊಂಡು ಇದೊಂದು ಒಬ್ರಿಗೆ ಹೆಸರ್ಲೆ, ಅದೊಂದು ಒಬ್ರಿಗೆ ಹೆಸರ್ಲೆ, ಅದೊಂದು ಒಬ್ರಿಗೆ ಹೆಸರ್ಲೆ. 3 ಮಾಡ್ಬೇಕಿದ್ರ 3 ಮಾಡಕ್ಕೆ ಇಲ್ಲಿ ಮನೆ ಕಡ್ಲಕ್ ಬರ್ತೈತೆ ಹೇಳ್ತಾರ ಅವ್ರು. ಮನೆ ಕಟ್ಟದ ಯಾವಾಗ ಕಟ್ತಿ ಅಂದ್ರೆ ಟೋಟಲ್ ಇವೆಲ್ಲಾನು ಇದೈತಲ್ಲ ಬಣಿವೆ ಐತಲ್ಲ, ಎಲ್ಲಾನು ಮಣ್ಣು ಏರ್ಬಿಟ್ರೆ ಅಲ್ಲಿಗೆ ಎಲ್ಲಾನು ಆ ಕಡೆ ಶಿಫ್ಟ್ ಮಾಡಿ ಅದನ್ನ ಹೊಡೆದಾಕಿ ಯಾವತ್ತು 1 ಅಡಿ ಎತ್ತರ ಪೂರ್ತಿ ಅದಕ್ಕಿಂತ ಎತ್ತರ ಮಣ್ಣು ಹೊಡಿತೀರೋ ಆವತ್ತು ಭಾರಿ ಬಲ ಬರುತ್ತೆ. ನೀನ್ ಏನ್ ಅಂದ್ಕೊಂತಿ ಕೆಲಸ ಆಗುತ್ತೆ. ಅಲ್ಲಿವರೆಗೂ ನೀವೇನ್ ಅಂದ್ಕೊಂಡ್ರೆ ಇನ್ನು 2 ವರ್ಷ ಮನೆ ಸ್ಟಾರ್ಟ್ ಮಾಡಕ್ ಆಗೋದಿಲ್ಲ. ಈ ಲೆವೆಲ್ ಅಲ್ಲಿ ಮಣ್ಣು ಹಾಕೋಬೇಕಂತೀನಿ. ಸರಿನಾ? ಅದಕ್ಕೆ ರೆಡಿನಾ? ಅದು ಇದು ಟೋಟಲ್ ಸರ್, ಈ ಟೋಟಲ್ ಜಮೀನು ಒಂದು ಮಾಡಿ ಸರ್, ಈ ಟೋಟಲ್ ಜಮೀನು ಅದು ಒಂದು 2 ಮಾಡೋದು ಸರ್. ಈ ಟೋಟಲ್ ಜಮೀನು ಒಬ್ಬರ ಹೆಸರಿಗೆ ಮಾಡಿ ಇಲ್ಲಿ ಮನೆ ಕಟ್ಟಿದ್ರೆ ಅರ್ಥ ಆಯ್ತು ಹೇಳೋದು. ನೀನು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಡ್ತಿ. ಎರಡನೇದು ಈ ಮನೆಯನ್ನ ಸುಮಾರು ಒಂದು 10 ರಿಂದ 12 ವರ್ಷಗಳ ಆದ್ಮೇಲೆ ಮನೆ ಮಾರಾಟ ಮಾಡ್ತೀವಿ. ಈ ಮನೆ ಬೇಡ, ಈ ಸವಸ ಬೇಡ ಅಂತ. ಅರ್ಥ ಆಯ್ತು ಹೇಳೋದು. ಅದು ಟೋಟಲ್ ಮಾಡಿ ಏನು ಮಾಡ್ಬೋದು ಸರ್? ಒಂದೇ ಹೊಲ ಟೋಟಲ್ ಮಾಡಿ ಒಂದೇ ಮಾಡಿ ಪಾಸಿಟಿವ್ ಬೇಡಮ್ಮ, ಬರೋಲ್ಲ ಪಾಸಿಟಿವ್. ಅರ್ಥ ಮಾಡ್ಕೋ. ಇದು ಮಾಡಿಬಿಡಿ, ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ, ಇದನ್ನ ವ್ಯವಸ್ಥೆ ಮಾಡಿ. ಸರಿನಾ? ರೈಟ್ ಮಾಡ್ಕೊಳ್ಳಿ. ಸರಿ ಅವ್ರೆ, ಅರ್ಥ ಆಯ್ತಾ? ಸರ್ ಸರ್ ನೀವು ನಿತ್ತಲ್ಲಿ ಮಾಡ್ಬಿಡೋದು ಸರ್, ಇಲ್ಲಿ ಬರ್ಬೋದು. ಇಲ್ಲಿ ಹಿಡ್ಕೊಂಡು ಹಿಂಗೆ ತೊಗೊಂಡು ಸರ್ ತಗೋಣ. ಹಿಂಗೆ ತೊಗೊಂಡು ಹಿಂಗೆ ಹಿಡ್ಕೊಂಡು ಹಿಂಗೆ ತಗೋಣ. ಹಿಂಗೆ ತೊಗೊಂಡು ಸ್ವಲ್ಪ ಎಷ್ಟು ನಮ್ಗೆ ಎಷ್ಟು ಕೊಡ್ಬೇಕು ಅಷ್ಟು ಸರ್ ಸ್ವಲ್ಪ ತಗೋಣ. ಹಿಂಗೆ ತೊಗೊಂಡು ಸ್ಟಾರ್ಟ್ ತನ ಹೋದ್ರು ನಡಿಬೋದು. ಸಾಧ್ಯವಾದಷ್ಟು ಈ ಕಡೆ ಬರ್ತೀನಿ, ಸರಿ. ಅಲ್ಲಿವರೆಗೆ ಕಟ್ಟೋದಕ್ಕಾಗಲ್ಲ. ಅಲ್ಲಿ ಕಷ್ಟ ಆಗ್ತದೆ ಸರ್. ಏನ್ ಗೊತ್ತಾ, ಲಾಸ್ಟ್ ಮಣ್ಣಿದೆಯಲ್ಲ ಅಲ್ಲಿಂದ ಇಲ್ಲಿವರೆಗೆ ಕಟ್ಟಬಹುದು. ಈ ಉಸ್ಕಿ ಹಿಡ್ಕೊಂಡು ಒಂದು 25-30 ಆ ಕಡೆ ಬಾರ್ಡ್ರು ಉಸುಗು, ಆ ಕಡೆ ಬಾರ್ಡ್ರು ಉಸುಗು, ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಅಂದ್ರೆ ಹೆಚ್ಚು ಕಡಿಮೆ ನಿಲ್ತಾನ ಬರ್ತದೆ ಹೇಳ್ರಿ. ಮುಂದೆ ಮುಂದೆ ಹೋಗುತ್ತೆ. ದನಕರ ಮಾಡ್ಬೋದಲ್ಲ ಸರ್, ಕಟ್ಬೋದಲ್ರಿ? ಆಕಳುಗಳದಾವ ನಮ್ಮ ಕಡೆ, ಅವು ಎತ್ತುಗಳು ಇಂಥವೆಲ್ಲ ಆಕಳ ಎಲ್ಲ ಕಟ್ಟಿ ಬಣವೆಗಳು ಎಲ್ಲೆಲ್ಲ ಹಾಕಬೇಕು ಏನಂತ ಕ್ಲೀನ್ ಆಗಿ ಹೇಳ್ತೀವಿ. ತಲೆ ಕೆಡಿಸ್ಕೋಬೇಡಿ. ಸ್ಟಾರ್ಟ್ ಆಗ್ಲಿ ಫಸ್ಟ್ ಮಣ್ಣು ಹೊಡೀರಿ. ಇದೆಲ್ಲ ತೆಗೀರಿ, ಅಲ್ಲಿ ಆಕರಲ್ಲಿ ಮಣ್ಣು ಹೊಡೀರಿ. ಫಸ್ಟ್ ಮಣ್ಣು ಹೊಡಿದ್ರೆ ಏನೂ ಮಾತಾಡೋದು ಬೇಡ. ಅರ್ಥ ಆಯ್ತಾ? ನೀವೇನು ಅಕಸ್ಮಾತ್ ಆಗಿಲ್ಲ, ನಿಮ್ಮ ಹೆಸರಿಗೆ ಮಾಡ್ಕೊಳಕ್ ಆಗಿಲ್ಲಪ್ಪ, ಭಾರಿ ಖರ್ಚು ಬರುತ್ತೆ ಈಗ ಅಂತಂದ್ರೆ ಕೊನೆಗೆ ಒಂದು ಬಾಂಡ್ ಪೇಪರ್ 50-50 ರೂಪಾಯಿ ಬಾಂಡ್ ಪೇಪರ್ ತಗೊಂಡಾದ್ರೂ ಕೂಡ ಅದು ಮಾಡಿ ತಗೊಂಡು ಟ್ರೆಜರಿಯಲ್ಲಿ ಫಾದರ್ ಕೊಟ್ಟು ಇಟ್ಕೊಳ್ತಾರೆ. ಅಲ್ಲ, ನಮ್ಮ ಹತ್ರದ್ದು ದೇವ್ರ ಹತ್ರದ್ದು ಇದನ್ನ ಏನಿರೋದಕ್ಕೆ ಅಳಗ ಗೊತ್ತಿಲ್ಲ. ಅಲ್ಲ, ಅವ್ರ ಹತ್ರ ಕೊಡಿ, ಇಟ್ಕೊಳ್ತಾರೆ ಅಲ್ವಾ? ಸರಿ, ಅಷ್ಟು ಮಾಡದಲೆ ನೀವೇನಾದ್ರೂ ಇದಿಲ್ಲೇ ಇದ್ದು ಅದು ಒಬ್ಬರ ಹೆಸರಿಗಿತ್ತು ಅದು ಒಬ್ಬರ ಹೆಸರಿಗಿತ್ತು ಅಂದ್ರೆ ನೀವು ಏನು ಮಾಡಿದ್ರು ಸಕ್ಸಸ್ ಆಗೋದೇ ಇಲ್ಲ. ಅದರಲ್ಲಿ ಅನುಮಾನನೇ ಇಲ್ಲ. ನೀವು ನಿಮ್ಮನ್ನ ನಂಬಿಸಕ್ ಬರೋದಿಲ್ಲ ನಾನು.
ನಾನು ನಂಬಿಸೋದಿಲ್ಲ. ಹ್ಞೂ ಸರ್ ನಾನು 2 ನಿಮಿಷ ಮಾತಾಡ್ತೀನಿ ಅಷ್ಟೇ ಹ್ಞೂ ಸರ್ ಬರೋದು. ಅಲ್ವಾ? ಹ್ಮ್. ನಾನೇನು ನಾನು ಬಂದಿದ್ದು ಒಳ್ಳೇದಾಗಬೇಕಲ್ವಾ? ಹಾಂ, ಹೌದು ಸರ್ ನಿಮ್ಮನ್ನೇನೋ ನಂಬಿಸ್ಬಿಟ್ಟು ಶಬಾಷ್ಗಿರಿ ಅನ್ಸ್ಕೊಬಿಟ್ಟು ಈ ಅವಶ್ಯಕತೆ ಇಲ್ವಲ್ಲ ಅದು. ಹಾಂ ಸರ್ ಬರೋದು ಸರ್. ಆಮೇಲೆ ನೀವು ಎಲ್ಲ ನೋವು ಮಾಡ್ಕೊಂಡಾಗ ಏನಂತ ಹೇಳ್ರಿ, ಹ್ಮ್. ಯಾವನೋ ಬಂದಿದ್ನಪ್ಪ ಲುಂಗಿ ಕಟ್ಕೊಂಡು ಹಾಳು ಮಾಡಿ ಹೋಗ್ಬಿಟ್ಟಾನೆ. ಇಲ್ಲ ಸಿಂಪಲ್ ಸಿಗಲ್ಲ. ಒಳ್ಳೇದು ಮಾಡಿರಲ್ವಾ ಮನುಷ್ಯನಿಗೆ? ನೀವು ಹೇಳ್ದಂಗೆ ಮಾಡ್ತೀವಿ ಸರ್. ಬೇಕಂದ್ರೆ ಅಲ್ಲಿ ಮಾಡಿ ಅದು ಒಂದು 50 ಬೇಡ 100 ಪುಡ್ ತೊಗೊಂಡು ಹಂಗೆ ಮಾಡಂದ್ರೆ ಹಂಗೆ ಮಾಡ್ತೀವಿ ಸರ್. ಅದೇ ಕತೆ. ಹಿಂಗೆ ಮಾಡ್ತಿ ಅನ್ನೋ ಪ್ರಶ್ನೆ ಇಲ್ಲ. ಹ್ಞೂ ಸರ್. ಇಷ್ಟು ಆಪ್ಷನ್ ಹೇಳಿದ್ದೀನಿ. ಹ್ಞೂ ಸರ್. ಯುವರ್ ಜಡ್ಜ್ಮೆಂಟ್. ಹ್ಞೂ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ. ಏನಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಇವ್ರಿಗೆ ಹೇಳ್ಬೇಕು, ಇವ್ರಿಗೆ ಇವ್ರ ಜೀವನ ಇವ್ರ ಕೈಯಾಗೆ. ಹ್ಞೂ. ಏನ್ ಮಾಡೋದು ಅಂತ ಕೇಳಬೇಡಿ, ಮತ್ತೆ ಹ್ಞೂ ಸರ್. ಏನ್ ಮಾಡಬೇಕು ಅಂತ ಕೇಳಿ. ಇಷ್ಟು ಹೇಳಿದ್ದೀನಿ. ಹ್ಞೂ ಸರ್. ಫರ್ದರ್ ಡೀಟೇಲ್ಸು ನಿಮ್ಮ ಬ್ರದರ್ಸು ನೀವು ಎಲ್ಲ ಕೂತ್ಕೊಂಡು ಮಾತಾಡಿ. ಓಕೆನಾ? ಹ್ಞೂ. ನಾನು ಆರ್ಡರ್ ಮಾಡಕ್ ಬಂದಿಲ್ಲ ಇಲ್ಲಿ. ಇಲ್ಲ ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹ್ಞೂ ಸರ್. ನೋಡಿ ಮಾಡ್ಕೊಳ್ಳಿ. ಹ್ಞೂ ಸರ್. ಸರಿನಾ? ಏನಂತ ಹೇಳಿದ್ರೆ ಅವ್ರ ವಾಸ್ತು ಪ್ರಕಾರ ಹಿಂಗ್ ಮಾಡಿದ್ರೆ ಕರೆಕ್ಟ್ ಅಂತ ಹೇಳ್ತಾರ. ನಮಗೆ ಎಲ್ಲಿ ಅನಿಸ್ತದಲ್ಲ 3 ಆಪ್ಷನ್ದಾಗ ಅಲ್ಲಿ ನಾವು ಆಯ್ಕೆ ಮಾಡ್ಕೊಂಡು ಮಾಡ ಅಷ್ಟೇ. ಹೌದಿಲ್ಲ? ನೀವು ಯಾವ್ದು ಮಾಡಿದ್ರು ನಂದೇನು ಅಭ್ಯಂತರ ಏನಿಲ್ಲ. ಅಷ್ಟೇ. ಮತ್ತೆ ನಾನು ಹೇಳಿದ್ರೆಲ್ಲ ಬಿಟ್ಟು ಬೇರೆ ಮಾಡ್ತೀನಿ ಅಂತಂದ್ರೆ ನೀವು 2 ಲಕ್ಷ ರೂಪಾಯಿ ಕೊಡ್ತೀನಿ ಹಾಫ್ ಅನ್ ಅವರ್ಗೆ ಅಂದ್ರೂ ಬರೋಲ್ಲ ನಾನು ಇಲ್ಲಿಗೆ. ಅವ್ರ ಪ್ರಕಾರ ಅದ್ರ ಪ್ರಕಾರ ಹೇಳಂತಾರ ಅವ್ರು. ಇಲ್ಲಿ ಅರ್ಥ ಆಯ್ತು ಹೇಳೋದು? ಯಾಕಪ್ಪ ಅಂದ್ರೆ ನನ್ನಿಂದ ತೊಂದರೆ ಆಗುತ್ತಂದ್ರೆ ಇಲ್ಲ, ದೇವರು ಮಾಡ್ತೀವಿ ನೋಡ್ತಿರ್ತಾನೆ. ನೀವು ಎಷ್ಟು ನಾನೇನಾದ್ರೂ ನೀವು ಯಾವ್ದಾರು ಮಾಡ್ತೀವಿ ಸರ್ ಅದರಲ್ಲಿ ಹಾ ಮಾಡಿ ಮತ್ತೆ ಕರೆಸ್ತೀವಿ ವಿಚಾರ ಮಾಡಿ. ಹ್ಞೂ. ಓಕೆನಾ?